ನೀವು ನಿಮ್ಮ ಜೀವನದಲ್ಲಿ ಬೇಗ ಬೆಳಿಬೇಕಾ, ಬೇಗ ಸಂಸ್ಕಾರ ಆಗಬೇಕಾ? ಅದಕ್ಕೆ ಈ 3 ಮಾಡಿ. ಮೊದಲನೇದು, ಸ್ಟಾರ್ಟ್ ಯುವರ್ ಡೇ ವಿತ್ ಗ್ರ್ಯಾಟಿಟ್ಯೂಡ್. ಎಲ್ಲದಕ್ಕೂ ಕೃತಜ್ಞತೆ, ಥ್ಯಾಂಕ್ ಯು ಪರಮಾತ್ಮ ಅಂತ. ಅದು ಬರೀ ಬಾಯಲ್ಲೆಲ್ಲ ಹೇಳೋದು, ಹೃತ್ಪೂರ್ವಕವಾಗಿ ಹೇಳಬೇಕು. ಆಮೇಲೆ ಪ್ರಯಾರಿಟಿ, ನಿಮ್ಮ ಪ್ರಯಾರಿಟಿ ಹಾಕ್ಕೊಂಡು ನಿಮ್ಮ ಪ್ರಾಮುಖ್ಯತೆ ಯಾವುದು ಕೊಡ್ತೀರಾ ಹಾಕ್ಕೊಂಡು ಮೈಂಡ್ ಸೆಟ್ ಮಾಡ್ಕೋಬೇಕು. ಅದು ಕರೆಕ್ಟಾಗಿ ಯಾವ ರೀತಿ ನಿಭಾಯಿಸ್ಬೇಕು ನಾನು ಇದನ್ನು ಅಂತ. ಎರಡನೇದು, 5 ನಿಮಿಷ ನಿಮ್ಮ ರಿಫ್ಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ 5 ನಿಮಿಷ ಸಾಕು. ದಿನಾಗ್ಲೂ ಯಾವ ಒಂದು ರೀತಿ ನಿಮ್ಮ ಹ್ಯಾಬಿಟ್ಗಳನ್ನ ಪ್ರಾರಂಭಿಸಬೇಕು. ನಿಮ್ಮ ಬೆಳವಣಿಗೆ ಆಗದೆ ಅಭ್ಯಾಸಕ್ಕೆ ಸಿಕ್ಕಾಕೊಂಡು ಕೆಳಗೆ ಬೀಳೋರೇ ಜಾಸ್ತಿ. ಕೃಷ್ಣ ಹೇಳಿದ್ದು ಅಭ್ಯಾಸ ಮಾಡುವಂತ ಅರ್ಜುನನಿಗೆ ಮಾಡಿದ್ದೇ ಮಾಡ್ಕೊಂಡು ಕೂತ್ಕೊಂತಲ್ಲ. ನೀ ಒಂದೊಂದು ಸತಿ ಮಾಡುವಾಗ್ಲೂ ಕೂಡ ನಿನ್ನಲ್ಲಿ ಬೆಳವಣಿಗೆ ಆಗಬೇಕು. ನಿನ್ನ ಗುರಿ ತಲುಪೋ ಹಾಗೆ ಬೆಳವಣಿಗೆ ಆಗಬೇಕು. ಮೊದಲು ಗುರಿನಿಟ್ಕೋ, ಏನು ಮಾಡಬೇಕು ಅನ್ನೋದು ನಿರ್ಧಾರ ಮಾಡ್ಕೋ, ಪ್ರಯಾರಿಟಿ ಕೊಟ್ಕೋ, ಅದನ್ನು ಟ್ಯಾಕಲ್ ಮಾಡೋಕ್ಕೆ ಮನಸ್ಥಿತಿ ರೆಡಿ ಮಾಡ್ಕೋ. ಆಮೇಲೆ ನೀನು ಅದಕ್ಕೆ ಹ್ಯಾಬಿಟ್ ಮಾಡ್ಕೊ ಹೋಗೋದು. ಹ್ಯಾಬಿಟ್ ಅಂದರೆ ಇಲ್ಲಿ ಪುನರಾವರ್ತನೆ ಆದರೆ ನೀನು ಬೆಳೀತಾ ಇರಬೇಕು. ಇದೇ ಮುಖ್ಯ. ಈ 3 ಜ್ಞಾಪಕ ಇಟ್ಕೊಳ್ಳಿ. ಅಭ್ಯಾಸಕ್ಕೆ ಬೀಳಬೇಡಿ, ಅಭ್ಯಾಸದಿಂದ ಬೆಳೀರಿ.